ದಿನದಿಂದ ದಿನಕ್ಕೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಮ್ಮ ಮೆಟ್ರೋ ಪ್ರಯಾಣಿಕರ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಈ ಮೂಲಕ ನಮ್ಮ ಮೆಟ್ರೋ ಬೆಂಗಳೂರಿಗರ ಸಂಚಾರ ನಾಡಿ ಆಗ್ತಾ ಇದೆ. ಇನ್ನು ಮೇಲೆ ಮೆಟ್ರೋದಲ್ಲಿ ಓಡಾಡೋರು ಸ್ವಲ್ಪ ಕಾಸನ್ನು ಜಾಸ್ತಿ ಇಟ್ಕೊಂಡು ಹೋಗಬೇಕಾಗುತ್ತೆ. ಯಾಕೆಂದರೆ ಟಿಕೆಟ್ ಬೆಲೆ ಏರಿಕೆ ಆಗ್ತಾ ಇದೆ. ಯಾವಾಗಿನಿಂದ ಎಷ್ಟು, ಅದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಬಿಎಂಟಿಸಿ ಬಳಿಕ ನಮ್ಮ ಮೆಟ್ರೋ ಶಾಕ್. ಇಂದಿನಿಂದ ಮೆಟ್ರೋ ಪ್ರಯಾಣ ದುಬಾರಿ. ಬೆಂಗಳೂರಿನ ಪ್ರಮುಖ ಸಂಚಾರ ನಾಡಿ ಅಂದ್ರೆ ಅದು ನಮ್ಮ ಮೆಟ್ರೋ. ಪ್ರತಿನಿತ್ಯ ಲಕ್ಷಾಂತರ ಜನ ನಮ್ಮ ಮೆಟ್ರೋದಲ್ಲಿ ಸಂಚರಿಸ್ತಾ ಇದ್ದು, ಇಂದಿನಿಂದ ಮೆಟ್ರೋ ದರ ಏರಿಕೆಯ ಬಿಸಿ ಬೆಂಗಳೂರಿಗರಿಗೆ ತಟ್ಟಿದೆ. ಮೆಟ್ರೋ ಟೋಕನ್ ಬಳಕೆದಾರರಿಗೆ 46% ದರ ಏರಿಕೆ ಹೊರಬಿದ್ದಿದೆ. ಸ್ಮಾರ್ಟ್ ಕಾರ್ಡ್ ಬಳಕೆದಾರರು 46% ಹೆಚ್ಚಳ. ಟೋಕನ್ ಬಳಕೆದಾರರು 46% ದರ ಏರಿಕೆ. ಇನ್ನು ಮೊದಲ 2 ಸ್ಟೇಷನ್ ಅಥವಾ ಸ್ಟೇಜ್ಗೆ ಯಾವುದೇ ಬದಲಾವಣೆ ಇಲ್ಲ. ಈ ಹಿಂದೆ ಇದ್ದಂತಹ ದರ ₹10 ಮುಂದುವರಿಕೆ ಆಗಿದೆ. ಮೆಟ್ರೋ ಪ್ರಯಾಣ ದರ ಗರಿಷ್ಠ ₹90, ಕನಿಷ್ಠ ₹10 ಏರಿಕೆ ಆಗಿದೆ. ಸ್ಟೇಜ್ ವೈಸ್ ಮೆಟ್ರೋ ದರ ನೋಡೋದಾದ್ರೆ ಮೆಟ್ರೋ ಶಾಕ್. 2 ಕಿಲೋಮೀಟರ್ಗೆ ಪರಿಷ್ಕೃತ ದರ ₹10 ಏರಿಕೆ. 2 ರಿಂದ 4 ಕಿಲೋಮೀಟರ್ಗೆ ಪರಿಷ್ಕೃತ ದರ ₹20 ಏರಿಕೆ. 4 ರಿಂದ 6 ಕಿಲೋಮೀಟರ್ ಪರಿಷ್ಕೃತ ದರ ₹30. 6 ರಿಂದ 8 ಕಿಲೋಮೀಟರ್ಗೆ ಪರಿಷ್ಕೃತ ದರ ₹40. 8 ರಿಂದ 10 ಕಿಲೋಮೀಟರ್ಗೆ ಪರಿಷ್ಕೃತ ದರ ₹50. 10 ರಿಂದ 15 ಕಿಲೋಮೀಟರ್ಗೆ ಪರಿಷ್ಕೃತ ದರ ₹60. 15 ರಿಂದ 17 ಕಿಲೋಮೀಟರ್ಗೆ ಪರಿಷ್ಕೃತ ದರ ₹70. 20 ರಿಂದ 25 ಕಿಲೋಮೀಟರ್ಗೆ ಪರಿಷ್ಕೃತ ದರ ₹80. 25 ಕಿಲೋಮೀಟರ್ಗೂ ಹೆಚ್ಚು ಪರಿಷ್ಕೃತ ದರ ₹90. ಜೊತೆಗೆ ಡೈಲಿ ಪಾಸ್ ₹300 ಹಾಗೂ 3 ದಿನದ ಪಾಸ್ ₹600 ಆಗಿದೆ. ಇನ್ನು ಭಾನುವಾರ ಹಾಗೂ ರಾಷ್ಟ್ರೀಯ ರಜಾ ದಿನಗಳಲ್ಲಿ ಏಕರೂಪ ಸ್ಮಾರ್ಟ್ ಕಾರ್ಡಿಗೆ 10% ರಿಯಾಯಿತಿ ನೀಡಲಾಗಿದೆ. ಜೊತೆಗೆ ಸ್ಮಾರ್ಟ್ ಕಾರ್ಡಿನಲ್ಲಿ ಮಿನಿಮಮ್ ₹90 ಬ್ಯಾಲೆನ್ಸ್ ಕಡ್ಡಾಯಗೊಳಿಸಲಾಗಿದೆ. 46% ದರ ಏರಿಕೆಗೆ ಪ್ರಯಾಣಿಕರ ಆಕ್ರೋಶ. ಇನ್ನು ಮೆಟ್ರೋ ಪ್ರಯಾಣ ದರ ಏರಿಕೆಯನ್ನ ಬಿಎಂಆರ್ಸಿಎಲ್ ಸಮರ್ಥಿಸಿಕೊಂಡಿದೆ. 8 ವರ್ಷದಿಂದ ದರ ಏರಿಕೆ ಮಾಡಿಲ್ಲ ಎಂದಿದೆ. ಈ ಮಧ್ಯೆ ಜನ ಬಿಎಂಆರ್ಸಿಎಲ್ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಇವಾಗ ಎಲ್ಲ ಕಡೆನೂ ಪ್ರೈಸಸ್ ಜಾಸ್ತಿ ಆಗ್ತಾ ಇದೆ. ರೇಷನ್ ಇಂದ ಹಿಡಿದು ಓಡಾಡೋ ಇದಕ್ಕೂ ಟ್ಯಾಕ್ಸಸ್ಸು ಎಲ್ಲನೂ ಇವಾಗ ಇದೂ ಜಾಸ್ತಿ ಮಾಡಿದ್ರು ಅಂತ ಅಂದರೆ ಎಲ್ಲಿ ಸರ್ ಟ್ರಾವೆಲ್ ಮಾಡೋಕ್ಕಾಗತ್ತೆ. ಲೇಡೀಸ್ಗೆ ಫ್ರೀ ಮಾಡಿದ್ದೀರಾ, ಮತ್ತು ವಿದ್ಯುತ್ ಎಲ್ಲ ಫ್ರೀ ಮಾಡಿದ್ದೀರಾ ಒಂದು ರೇಂಜ್ಗೆ. ಅದೆಲ್ಲ ಏನಕ್ಕೆ ಮಾಡಬೇಕಾಗಿತ್ತು? ಈ ಥರ ಒಂದೊಂದೇ ಟ್ಯಾಕ್ಸ್ ರೈಸ್ ಮಾಡ್ಕೊಂಡು ಇಂಡೈರೆಕ್ಟಾಗಿ ನಮ್ಮ ಹತ್ರ ದುಡ್ಡು ಕಲೆಕ್ಟ್ ಮಾಡೋಕ್ಕಾ? ಅದ್ರ ಬದಲು ಅದನ್ನು ಮಾಡ್ದಿರೋಂಗೆ ಯಾವ್ದು ಮೇನ್ ಕಾನ್ಸಂಟ್ರೇಟ್ ಮಾಡಬೇಕಾದ್ರು ಮೆಡಿಸಿನ್, ಎಜುಕೇಷನ್, ಅದನ್ನು ಕಾನ್ಸಂಟ್ರೇಟ್ ಮಾಡಿದ್ರೆ ಸಾಕಾಗ್ತಾಯಿತ್ತು. ಸೊ ಐ ಡೋಂಟ್ ಥಿಂಕ್ ಇಟ್ಸ್ ಅ ವೆರಿ ಬೆನಿಫಿಷಿಯಲ್ ಫಾರ್ ದ ಕಾಮನ್ ಪೀಪಲ್. ಇವಾಗ ನಿನ್ನೆ ತಾನೇ 12 lakhsವರೆಗೂ ಇದೀಗ ಟ್ಯಾಕ್ಸಸ್ ಕಟ್ಟಂಗಿಲ್ಲ ಅಂತ ಹೇಳಿ ಬಂದಿದೆ. ಇವಾಗ ಇದನ್ನ ಹಿಂಗೆ ಮಾಡಿದ್ರೆ ಸೊ ಡೈರೆಕ್ಟಾಗಿ ನಾವು ಟ್ಯಾಕ್ಸ್ ತೊಗೊಳಲ್ಲ, ಇಂಡೈರೆಕ್ಟಾಗಿ ತೊಗೋತೀವಿ ನಾವು. ದರ ಜಾಸ್ತಿ ಮಾಡಿರೋದು ಇಟ್ಸ್ ನಾಟ್ ಅ ಗುಡ್ ನ್ಯೂಸ್. ಸೊ ನಾರ್ಮಲ್ ಆಗಿದ್ದಿದ್ರೆ ಇಟ್ ವುಡ್ ಹ್ಯಾವ್ ಬೀನ್ ಫೈನ್ ಫಾರ್ ಆಲ್ ದಿ ಫ್ಯಾಮಿಲೀಸ್. ಸೊ ತುಂಬ ಕೆಲಸಕ್ಕೆ ಹೋಗೋರೆಲ್ಲ ಅದನ್ನು ಲೈಕ್ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ತಿರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಮಿಡ್ ವರ್ಷನ್ಗೆ. ಅದು ನಾರ್ಮಲ್ ಆಗಿದ್ದರೆ ಸರಿ ಹೋಗ್ತಿತ್ತು. ಈ ಕಡೆ ಬಸ್ ಕೂಡ ಫ್ರೀ ಕೊಟ್ಟಿದ್ದಾರೆ. ಇನ್ಸ್ಟೆಡ್ ಆಫ್ ದ್ಯಾಟ್ ನಾರ್ಮಲ್ ಚಾರ್ಜಸ್ ಇದ್ದು ಮೆಟ್ರೋನು ನಾರ್ಮಲ್ ಚಾರ್ಜ್ ಇದ್ದಿದ್ರೆ ಎಲ್ಲರಿಗೂ ಅದು ಅನುಕೂಲ ಆಗ್ತಿತ್ತು. ಇವಾಗ ಈ ಕಡೆ ಮೆಟ್ರೋಲ್ ಯಾರು ಡೈಲಿ ಓಡಾಡ್ತಿದ್ದಾರೆ ಅವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಕಳೆದ ತಿಂಗಳಷ್ಟೇ ಬೆಂಗಳೂರಿಗರಿಗೆ ಬಸ್ ಬಳಿಕ ಮೆಟ್ರೋ ದರ ಏರಿಕೆಯ ಶಾಕ್ ಎದುರಾಗಿದೆ. ಇಂದಿನಿಂದ ಮೆಟ್ರೋ ದರ ಏರಿಕೆ ಜಾಸ್ತಿ ಆಗ್ತಿದೆ. ಅದರಲ್ಲೂ 46% ದರ ಏರಿಕೆಯ ಬಿಸಿ ತಟ್ಟಿದೆ.